ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ, ಕೆಪಿಎಸ್ಸಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ ನವೋದಯ ಫೌಂಡೇಶನ್.in ಲಾಗಿನ್ ಆಗ್ಬೋದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ನಾರ್ತ್ ಈಸ್ಟ್, ದಟ್ ಈಸ್ ಡೆಸ್ಟಿನೇಷನ್ ನಾರ್ತ್ ಈಸ್ಟ್ 2020 ಎನ್ನುವಂತಹ ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಬರುವಂತಹ ಒಂದು ಟಾಪಿಕ್ ಆಗಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾರ್ತ್ ಈಸ್ಟ್ ನಲ್ಲಿ ಬರುವಂತಹ ಇನಿಷಿಯೇಟಿವ್ಸ್ ಗಳಾಗಿರ್ಬೋದು, ಅದಕ್ಕೆ ರಿಲೇಟೆಡ್ ಪ್ರೋಗ್ರಾಮ್ಸ್ ಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಸ್ಕೀಮ್ಸ್ ಗಳು ಬಂದ್ರೆ, ನಾಟ್ ಓನ್ಲಿ ದಟ್, ಈವನ್ ಫೆಸ್ಟಿವಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಸ್ಪೆಷಲಿ ನಾರ್ತ್ ಈಸ್ಟ್ ಅಂತ ಬಂದಾಗ ಅದ್ರಲ್ಲಿ ಯಾವುದೇ ರಿಲೇಟೆಡ್ ಟಾಪಿಕ್ಸ್ ಬಂದರೂ ಕೂಡ ಎಕ್ಸಾಮಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನಾವು ಏನು ಡಿಸ್ಕಸ್ ಮಾಡ್ತೀವಿ, ಇದು ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಬರುವಂತಹ ಟಾಪಿಕ್ ಆಗಿದೆ ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಹಾಗಿದ್ರೆ ನೋಡ್ತಾ ಹೋಗೋಣ, ಏನಿದು ಡೆಸ್ಟಿನೇಷನ್ ನಾರ್ತ್ ಈಸ್ಟ್ 2020 ಅಂತ ಹೇಳಿ. ಈ ಡೆಸ್ಟಿನೇಷನ್ ನಾರ್ತ್ ಈಸ್ಟ್ 2020 ಅಂದ್ರೆ ಏನಂತಂದ್ರೆ, ಇದನ್ನ ಒಂದು ಫೆಸ್ಟಿವಲ್ ಆಗಿ ನಾರ್ತ್ ಈಸ್ಟರ್ನ್ ರೀಜನ್ ನಲ್ಲಿ ಸೆಲೆಬ್ರೇಟ್ ಮಾಡುವಂತದ್ದು. ಅಂಡ್ ಇದರ ಟ್ಯಾಗ್ ಲೈನ್ ಬಂದ್ಬಿಟ್ಟು ನೀವು ನೋಡ್ತಿರೋ ಹಾಗೆ ದ ಎಮರ್ಜಿಂಗ್ ಡಿಲೈಟ್ಫುಲ್ ಡೆಸ್ಟಿನೇಷನ್ಸ್ ಅಂತ ಹೇಳ್ತೀವಿ. ಎಮರ್ಜಿಂಗ್ ಡಿಲೈಟ್ಫುಲ್ ಡೆಸ್ಟಿನೇಷನ್ಸ್ ಅಂತಂದ್ರೆ ಒಂದು ಸೃಷ್ಟಿಯಾಗ್ತಿರುವಂತಹ ಒಂದು ಅದ್ಭುತವಾದಂತಹ ಅಥವಾ ಸುಂದರವಾದಂತಹ ಒಂದು ತಾಣ ಅಂತಾನೆ ಅನ್ಬೋದು. ಸೊ ಹಾಗಾಗಿ ಡೆಸ್ಟಿನೇಷನ್ ನಾರ್ತ್ ಈಸ್ಟ್ 2020 ಅನ್ನೋದು ಒಂದು ಫೆಸ್ಟಿವಲ್ ಆಗಿ ಸೆಲೆಬ್ರೇಟ್ ಮಾಡ್ತಿರುವಂತದ್ದು. ಏನಕ್ಕೆ ಇದು ನ್ಯೂಸ್ ನಲ್ಲಿದೆ, ಇದರ ಒಂದು ಪ್ರಾಮುಖ್ಯತೆ ಏನು, ಲಕ್ಷಣಗಳೇನು, ಇದರ ಮೇನ್ ಆಬ್ಜೆಕ್ಟಿವ್ ಏನು, ಇದೆಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ವೈ ಇಟ್ ಈಸ್ ಇನ್ ನ್ಯೂಸ್, ಯಾಕೆ ಇದು ನ್ಯೂಸ್ ನಲ್ಲಿ ಇದೆ ಅಂತ ನಾವು ನೋಡೋದಾದ್ರೆ, ಈ ನಾರ್ತ್ ಈಸ್ಟರ್ನ್ ರೀಜನ್ ನಲ್ಲಿ ಇರುವಂತಹ ಒಂದು ಸಚಿವಾಲಯ ಏನಿದೆ ಅದರ ಅಭಿವೃದ್ಧಿಗೋಸ್ಕರ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್, ಈ ಒಂದು ಸಚಿವಾಲಯ ಸೊ ಈ ಡೆಸ್ಟಿನೇಷನ್ ನಾರ್ತ್ ಈಸ್ಟ್ 2020 ಎನ್ನುವಂತಹ ಒಂದು ಫೆಸ್ಟಿವಲ್ಗೆ ಲೋಗೋ ಅಂಡ್ ಒಂದು ಸಾಂಗ್ ಅನ್ನ ಈ ಒಂದು ಫೆಸ್ಟಿವಲ್ ಹಬ್ಬದ ಸಲುವಾಗಿ ಲಾಂಚ್ ಅನ್ನ ಮಾಡಿದರೆ, ರಿಲೀಸ್ ಅನ್ನ ಮಾಡಿರುವಂತದ್ದು. ಹಾಗಾಗಿ ಇದು ನ್ಯೂಸ್ ನಲ್ಲಿ ಇದೆ. ಅಂಡ್ ಈ ಒಂದು ಫೆಸ್ಟಿವಲ್ ನ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ತಾ ಹೋಗಬೇಕು. ಯಾಕಂದ್ರೆ ಪ್ರಿಲಿಮ್ಸ್ ನಲ್ಲಿ ಸ್ಟೇಟ್ಮೆಂಟ್ ವೈಸ್ ಆಗಿರ್ಬೋದು ಅಥವಾ ಲೈಕ್ ಟಾಪಿಕ್ಸ್ ಅಥವಾ ಒಂದು ಸ್ಟೇಟ್ಮೆಂಟ್ಸ್ ಅಲ್ಲಿ ಬರುವಂತಹ ಒಂದು ಕೆಲವೊಂದು ಟರ್ಮ್ಸ್ ಗಳನ್ನ ಪಿಕ್ ಮಾಡಿ ಕೇಳುವಂತಹ ಚಾನ್ಸಸ್ ಗಳು ತುಂಬಾನೇ ಇದೆ ಕ್ವೆಶನ್ಸ್ ನ. ಹಾಗಾಗಿ ಈ ಒಂದು ಫೆಸ್ಟಿವಲ್ಸ್ ನ ಬಗ್ಗೆ ನಾವು ಈಗ ಪ್ರಮುಖವಾಗಿ ತಿಳ್ಕೊಳ್ತಾ ಹೋಗೋಣ. ಇದರ ಮುಖ್ಯ ಏಮ್ ಏನು, ಒಂದು ಗುರಿ ಏನು ಈ ಒಂದು ಫೆಸ್ಟಿವಲ್ದು ಅಂತ ನೋಡೋದಾದ್ರೆ, ಈ ನಾರ್ತ್ ಈಸ್ಟ್ ರೀಜನ್ ಏನಿದೆ ನಮ್ಮ ಭಾರತದಲ್ಲಿ, ಅದನ್ನ ರೆಸ್ಟ್ ಆಫ್ ಇಂಡಿಯಾ ಲೈಕ್ ನಾರ್ತ್ ಆಗಿರ್ಬೋದು ಅಥವಾ ವೆಸ್ಟ್ ಆಗಿರ್ಬೋದು ಅಥವಾ ಸದರ್ನ್ ರೀಜನ್ಸ್ ಎಲ್ಲದನ್ನೂ ಕೂಡ ನಾರ್ತ್ ಈಸ್ಟ್ ರೀಜನ್ಗೆ ಒಂದು ಹತ್ತಿರವಾಗಿ ಮಾಡೋದಕ್ಕೋಸ್ಕರ ಈ ಒಂದು ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡುವಂಥದ್ದು ಮೇನ್ ಉದ್ದೇಶ ಆಗಿರುವಂಥದ್ದು. ಸೊ ಹಾಗೆ ಇದರ ಒಂದು ಅವಧಿಯನ್ನ ನಾವು ನೋಡೋದಾದ್ರೆ, ಇದನ್ನ 4 ಡೇ ಇವೆಂಟ್ಸ್ ಅಂತ ಅಂತೀವಿ. ಅಂದ್ರೆ 4 ದಿನಗಳ ಕಾಲ ಈ ಒಂದು ಇವೆಂಟ್ ನಡೆಯುವಂಥದ್ದು. ಹಾಗೆ ಈ ಇವೆಂಟ್ ನಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಅಂದ್ರೆ, 8 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಯೂಶಲಿ ನಾರ್ತ್ ಈಸ್ಟ್ ರೀಜನ್ ಅಂತಂದ್ರೆ ಅಲ್ಲಿ 8 ರಾಜ್ಯಗಳು ಬರುವಂಥದ್ದು. ಈ 8 ರಾಜ್ಯಗಳಲ್ಲಿ ಇರುವಂತಹ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಗಳಾಗಿರ್ಬೋದು ಅಥವಾ ಕ್ಲೋತ್ಸ್, ದಟ್ ಈಸ್ ಟೆಕ್ಸ್ಟೈಲ್ಸ್ ಆಗಿರ್ಬೋದು ಅಥವಾ ಎಥ್ನಿಕ್ ಪ್ರಾಡಕ್ಟ್ಸ್ಗಳು, ಟೂರಿಸಂ ಪ್ರಮೋಷನ್, ಎಲ್ಲದೂ ಕೂಡ ಈ ಒಂದು 4 ಡೇ ಇವೆಂಟ್ಸ್ ಅಲ್ಲಿ ಸ್ಪೆಷಲ್ ಆಗಿ ಪ್ರೆಸೆಂಟೇಷನ್ ಮಾಡುವಂಥದ್ದು ಈ ಒಂದು 8 ರಾಜ್ಯಗಳು ಸೇರಿ. ಇದು 4 ಡೇ ಇವೆಂಟ್, ನೆನ್ಪಿಡ್ಕೊಬೇಕಾಗಿರುವಂತಹ ವಿಷಯ. 4 ದಿನಗಳ ಕಾಲ ಈ ಒಂದು ಫೆಸ್ಟಿವಲ್ ನಡೆಯುತ್ತೆ. ಹಾಗೆ ಯಾವೆಲ್ಲ ಒಂದು ಸಂಸ್ಥೆಗಳು ಈ ಒಂದು ಫೆಸ್ಟಿವಲ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ ಅಂತ ಹೇಳ್ತೀವಿ. ನಾರ್ತ್ ಈಸ್ಟ್ ರೀಜನ್ ಗೆ ಒಂದು ಅಭಿವೃದ್ಧಿಗೋಸ್ಕರ ಇರುವಂತಹ ಸಚಿವಾಲಯ ಮೇನ್ ಆಗಿ ಇದೇ ರೆಸ್ಪಾನ್ಸಿಬಲ್ ಆಗಿರುವಂತದ್ದು ಪ್ರತಿಯೊಂದು ಮ್ಯಾಟರ್ಸ್ಗೂ ಕೂಡ. ದಟ್ ಈಸ್ ಪ್ಲಾನಿಂಗ್ ಇಂದ ಹಿಡಿದು ಮತ್ತೆ ಇಂಪ್ಲಿಮೆಂಟೇಷನ್, ಆ ಪ್ಲಾನ್ ಮಾಡೋದನ್ನ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಹಿಡಿದು ಎಲ್ಲದರಿಂದ ಹಿಡಿದು ಕೂಡ ಈ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ ಏನಿದೆ ಅದೇ ರೆಸ್ಪಾನ್ಸಿಬಲ್ ಆಗಿದೆ. ಹಾಗೆ ಯಾವುದೇ ಒಂದು ಸ್ಕೀಮ್ಸ್ ಗಳಾಗಿರ್ಬೋದು ಅಥವಾ ನಾರ್ತ್ ಈಸ್ಟರ್ನ್ ರೀಜನ್ನಿನ ಬೆಳವಣಿಗೆಗೋಸ್ಕರ ಇರುವಂತಹ ಪ್ರಾಜೆಕ್ಟ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡಿ ಮಾನಿಟರ್ ಮಾಡೋದು ಕೂಡ ಈ ಒಂದು ಮಿನಿಸ್ಟ್ರಿನೇನೆ, ದಟ್ ಈಸ್ ನಾರ್ತ್ ಈಸ್ಟ್ ರೀಜನ್ನಿನ ಒಂದು ಮಿನಿಸ್ಟ್ರಿ. ನಂತರ ಎರಡನೇದಾಗಿ ಇದರಲ್ಲಿ ಇನ್ವಾಲ್ವ್ ಆಗ್ತಿರುವಂತದ್ದು NEC ಅಂತೀವಿ, ದಟ್ ಈಸ್ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಂತ ಅನ್ನೋದು. ಈ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಏನು ಅಂತಂದ್ರೆ, ಇದನ್ನ ಒಂದು ಏಜೆನ್ಸಿ ಅಂತ ಅಂತೀವಿ. ಸ್ಪೆಷಲಿ ಈ ಒಂದು ನಾರ್ತ್ ಈಸ್ಟರ್ನಿನ ಒಂದು ಆರ್ಥಿಕ ಹಾಗೆ ಸಾಮಾಜಿಕ ಅಭಿವೃದ್ಧಿಗೋಸ್ಕರ ಇರುವಂತಹ ಒಂದು ಏಜೆನ್ಸಿ ಈ ಒಂದು ಕೌನ್ಸಿಲ್. ಯಾವ ಒಂದು ರೀಜನ್ ಅನ್ನ ಇನ್ಕ್ಲೂಡ್ ಮಾಡುತ್ತೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ನಾರ್ತ್ ಈಸ್ಟ್ ರೀಜನ್ ಅಂತಂದ್ರೆ 8 ರಾಜ್ಯಗಳು ಟೋಟಲ್ ಆಗಿ ಇನ್ಕ್ಲೂಡ್ ಆಗುತ್ತೆ. ಮೊದಲನೇದಾಗಿ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಅಂಡ್ ತ್ರಿಪುರ, ಈ 8 ರಾಜ್ಯಗಳು ಸೇರಿಸಿ ನಾವು ನಾರ್ತ್ ಈಸ್ಟ್ ರೀಜನ್ ಅಂತ ಅನ್ನುವಂಥದ್ದು. ಈ ನಾರ್ತ್ ಈಸ್ಟ್ ಕೌನ್ಸಿಲ್ ಅಲ್ಲಿ 8 ರಾಜ್ಯಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ಇದನ್ನ 1971ರಲ್ಲಿ ಪಾರ್ಲಿಮೆಂಟಿನಲ್ಲಿ ಆಕ್ಟಿನ ಮೂಲಕ ಇದನ್ನ
ಕಾನ್ಸ್ಟಿಟ್ಯೂಟ್ ಮಾಡಲಾಗಿತ್ತು ಅಥವಾ ಫಾರ್ಮೇಷನ್ ಮಾಡಲಾಗಿತ್ತು ಈ ಒಂದು ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅನ್ನ. ನಂತರ ಮೂರನೇದಾಗಿ ಯಾವ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ ಇದರಲ್ಲಿ ಇನ್ಕ್ಲೂಡ್ ಆಗ್ತಿದೆ ಅಂತಂದ್ರೆ ನಕಾಂಪ್ ಅಂತ ಅಂತೀವಿ, ಅಂದ್ರೆ ನಾರ್ತ್ ಈಸ್ಟರ್ನ್ ರೀಜನ್ ಕಮ್ಯುನಿಟಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್. ಇದು ಕೂಡ ಈ ಒಂದು ಫೆಸ್ಟಿವಲ್ ನಲ್ಲಿ ಭಾಗಿಯಾಗ್ತಿರುವಂತದ್ದು. ಸೊ ಇದು ಯಾವುದು, ಇದು ಏನಿದು ಕಮ್ಯುನಿಟಿ ಪ್ರಾಜೆಕ್ಟ್ ಅಂತ ಅಂದ್ರೆ ಅಲ್ಲಿರುವಂತಹ ಸ್ಪೆಷಲಿ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಇರುವಂತಹ ಬಡ ಜನರೇನಿದ್ದಾರೆ, ದಟ್ ಈಸ್ ಪುವರ್ ಪೀಪಲ್ ಆಗಿರ್ಬೋದು, ಅಥವಾ ಅಲ್ಲಿರುವಂತಹ ಟ್ರೈಬಲ್ ಫ್ಯಾಮಿಲೀಸ್ಗಳು ಏನಿದೆ ಅಂತಹ ಒಂದು ಫ್ಯಾಮಿಲೀಸ್ಗಳ ಒಂದು ಜೀವನವನ್ನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೋಸ್ಕರ, ಅವರ ಒಂದು ಜೀವನೋಪಾಯಕ್ಕಾಗಿ, ಹಾಗೇನೆ ಗ್ರಾಮೀಣದ ಅಭಿವೃದ್ಧಿಗೋಸ್ಕರ, ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಬರುವಂತಹ ಗ್ರಾಮೀಣದ ಒಂದು ಅಭಿವೃದ್ಧಿಗೋಸ್ಕರ ಇರುವಂತಹ ಒಂದು ಪ್ರಾಜೆಕ್ಟೇ ಈ ನರ್ಕಾಂಪ್ ಅಂತ ಹೇಳುವಂಥದ್ದು. ಸೊ ಇದು ಒಂದು ಜಾಯಿಂಟ್ ಡೆವಲಪ್ಮೆಂಟಲ್ ಇನಿಷಿಯೇಟಿವ್ ಅಂತ ಅಂತೀವಿ, ಅಂದ್ರೆ ಯಾವ ಒಂದು 2-3 ಸಂಸ್ಥೆಗಳು ಸೇರಿ ಅಥವಾ ಮಿನಿಸ್ಟ್ರೀಸ್ಗಳು ಸೇರಿ ಈ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿರುವಂತದ್ದು. ಮೊದಲನೇದಾಗಿ ಇನಿಷಿಯೇಟಿವ್ ತಗೊಂಡಿದ್ದಂತಹ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆಗಿರ್ಬೋದು, ಅಥವಾ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಅಂಡ್ ಆಲ್ಸೋ IFAD ಅಂತ ಅಂತೀವಿ, ದಟ್ ಈಸ್ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಈ ಮೂರೂ ಒಂದು ಇನ್ಸ್ಟಿಟ್ಯೂಷನ್ಸ್ಗಳು ಸೇರಿ ಈ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿರೋ ಅಂಥದ್ದು. ಈ IFAD ಬಗ್ಗೆ ನಾವು ನೋಡೋದಾದ್ರೆ ಇದನ್ನ ಒಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಹಾಗೇನೆ ಈ IFAD ಯುನೈಟೆಡ್ ನೇಷನ್ ಏನಿದೆ ಅದರ ಒಂದು ಸ್ಪೆಷಲೈಸ್ ಏಜೆನ್ಸಿ ಕೂಡ. ಇದರ ಮೇನ್ ಏಮ್ ಅಂತ ಅಂದ್ರೆ ನಮ್ಮ ಏನು ಡೆವಲಪಿಂಗ್ ಕಂಟ್ರೀಸ್ಗಳು ಏನಿದೆ, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶದಲ್ಲಿ ಹಸಿವಾಗಿರ್ಬೋದು ಹಾಗೂ ಬಡತನವನ್ನ ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡಬೇಕು, ತೊಲಗಿಸಬೇಕು ಅನ್ನುವಂಥದ್ದೇ ಈ ಒಂದು IFADನ ಮುಖ್ಯ ಉದ್ದೇಶ ಆಗಿರುವಂಥದ್ದು, ಸ್ಪೆಷಲಿ ಗ್ರಾಮೀಣ ಪ್ರದೇಶಗಳಲ್ಲಿ. ಅಂಡ್ ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ರೋಮ್, ಇಟಲಿಯಲ್ಲಿ ಇರುವಂಥದ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇದರ ಹೆಡ್ ಕ್ವಾರ್ಟರ್ IFAD ಅಂತದ್ದು. ಅಂಡ್ ಈ 2020 ಫೋಕಸ್, ಈ ಫೆಸ್ಟಿವಲ್ ಅನ್ನ ಏನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಡೆಸ್ಟಿನೇಷನ್ ನಾರ್ತ್ ಈಸ್ಟ್ 2020, ಇದರ ಫೋಕಸ್ ಬಂದ್ಬಿಟ್ಟು ಎಮರ್ಜಿಂಗ್ ಡಿಲೈಟ್ಫುಲ್ ಡೆಸ್ಟಿನೇಷನ್ಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ನಾರ್ತ್ ಈಸ್ಟರ್ನ್ ನಲ್ಲಿ ರೀಜನ್ ನಲ್ಲಿ ಇರುವಂತಹ ಸುಂದರವಾದಂತಹ ತಾಣಗಳನ್ನ ಸೃಷ್ಟಿ ಮಾಡುವಂಥದ್ದು ಇದರ ಮೇನ್ ಫೋಕಸ್. ಇದರ ವೆನ್ಯೂ ಬಂದ್ಬಿಟ್ಟು ಡೇಟ್ ಯಾವಾಗ ಇದನ್ನ ಕಂಡಕ್ಟ್ ಮಾಡ್ತಿರೋದು ಅಂತ ಅಂದ್ರೆ 27th ಸೆಪ್ಟೆಂಬರ್ ಇಂದ 30th ಸೆಪ್ಟೆಂಬರ್ 2020 ವರೆಗೂ ಈ ಒಂದು ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಿರುವಂಥದ್ದು. ಪ್ರೀವಿಯಸ್ ಆಗಿ ಮುಂಚೆ ಈ ಫೆಸ್ಟಿವಲ್ ಎಲ್ಲಿ ನಡೀತು ಅಂತಂದ್ರೆ ವಾರಣಾಸಿ, ಡೆಲ್ಲಿ ಅಂಡ್ ಚಂಡೀಗಢ್ ಅಲ್ಲಿ ಈ ಒಂದು ಫೆಸ್ಟಿವಲ್ ನಡೆದಿದ್ದಂಥದ್ದು. ಆಸ್ ಯು ಕ್ಯಾನ್ ಸಿ ದಿಸ್ ಈಸ್ ನಾರ್ತ್ ಈಸ್ಟರ್ನ್ ರೀಜನ್ ಅಂತ ಹೇಳ್ತೀವಿ. ಟೋಟಲ್ ಆಗಿ 8 ರಾಜ್ಯಗಳು ಬರುವಂಥದ್ದು, ಅರುಣಾಚಲ್ ಪ್ರದೇಶ್ ಆಗಿರ್ಬೋದು, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ನಂತರ ಮೇಘಾಲಯ, ಅಸ್ಸಾಂ ಹಾಗೇನೆ ಸಿಕ್ಕಿಂ, 8 ರಾಜ್ಯಗಳು ಬರೋ ಅಂಥದ್ದು. ನಂತರ ಹಾಗಿದ್ರೆ ಈ ನಾರ್ತ್ ಈಸ್ಟರ್ನ್ ರೀಜನ್ ಬಗ್ಗೆ ಯಾಕೆ ಇಷ್ಟೊಂದು ಫೋಕಸ್ ಮಾಡ್ತೀವಿ, ಯಾಕೆ ಯಥೇಚ್ಛವಾಗಿ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಕೊಡ್ತೀವಿ ನಾರ್ತ್ ಈಸ್ಟರ್ನ್ ರೀಜನ್ಗೆ, ಯಾಕೆ ಅದಕ್ಕೋಸ್ಕರನೇ ಸೆಪರೇಟ್ ಕೌನ್ಸಿಲ್ಗಳಾಗಿರ್ಬೋದು, ಡಿಪಾರ್ಟ್ಮೆಂಟ್ಸ್ಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ, ಇದು ನಾರ್ತ್ ಈಸ್ಟರ್ನ್ ರೀಜನ್ ಏನಿದೆ ಅದು ಒಂದು ಇಂಪಾರ್ಟೆಂಟ್ ಅಥವಾ ಸಿಗ್ನಿಫಿಕೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಏನಕ್ಕೆ ಅಂತ ಅಂದ್ಬಿಟ್ಟು ನಾವು ಮುಂದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ನಾರ್ತ್ ಈಸ್ಟರ್ನ್ ರೀಜನ್ ಏನಿದೆ ಅದನ್ನ ಒಂದು ಸ್ಟ್ರಾಟಜಿಕ್ ಲೊಕೇಶನ್, ಒಂದು ಏನು ಸ್ಥಳ ಇದೆ ಅದನ್ನ ಒಂದು ಸ್ಟ್ರಾಟಜಿಕ್ ಆಗಿ ನಾವು ಯೂಸ್ ಮಾಡ್ಬೋದು. ಯಾಕೆ ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ನಾರ್ತ್ ಈಸ್ಟ್ ರೀಜನ್ ಏನಿದೆ ಅದು 8 ಸ್ಟೇಟ್ಸ್ಗಳನ್ನ ಈಸ್ಟ್ ಅಲ್ಲಿ ಒಳಹೊಂದಿದೆ. ಅಂಡ್ ಅದ್ರ ಸುತ್ತಮುತ್ತ ನಾವು ನೋಡೋದಾದ್ರೆ ಬಾಂಗ್ಲಾದೇಶ್ ಆಗಿರ್ಬೋದು, ಮಯನ್ಮಾರ್, ಈ ರೀತಿಯಾದಂತಹ ಕಂಟ್ರೀಸ್ಗಳು ಇದೆ. ಹಾಗಾಗಿ ಟ್ರೆಡಿಷನಲ್ ಆಗಿ ಡೊಮೆಸ್ಟಿಕ್ ಆಗಿ ಈಸ್ಟರ್ನ್ ಇಂಡಿಯಾದಲ್ಲಿ ಇರುವಂತಹ ಕ್ರಾಫ್ಟ್ಸ್ಗಳಾಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್, ಅಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ನಾವು ಇಂಟರ್ನ್ಯಾಷನಲ್ ಕಂಟ್ರೀಸ್ಗಳಿಗೆ ರೀಚ್ ಮಾಡೋದಕ್ಕೆ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಆಗಿ ನಾರ್ತ್ ಈಸ್ಟರ್ನ್ ರೀಜನ್ ಏನಿದೆ ಆಕ್ಟ್ ಆಗುತ್ತೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್. ನಂತರ ಸೌತ್ ಈಸ್ಟ್ ಏಷ್ಯಾ ಅಂತ ಏನ್ ಹೇಳ್ತೀವಿ, ಆಸ್ ಐ ಸೆಡ್ ಬಾಂಗ್ಲಾದೇಶ್, ಮಯನ್ಮಾರ್ ಆಗಿರ್ಬೋದು, ವಿಯೆಟ್ನಾಂ, ಈ ರೀತಿಯಾಗಿ ಈಸ್ಟ್ ಏಷ್ಯನ್ ಕಂಟ್ರೀಸ್ಗಳ ಜೊತೆ ಲಿಂಕ್ ಮಾಡೋದಕ್ಕೆ ಈ ಒಂದು ನಾರ್ತ್ ಈಸ್ಟರ್ನ್ ರೀಜನ್ ಏನಿದೆ ಅದು ಬ್ರಿಡ್ಜ್ ಆಗಿ ಆಕ್ಟ್ ಮಾಡುತ್ತೆ ಬಿಟ್ವೀನ್ ಇಂಡಿಯಾ ಅಂಡ್ ಸೌತ್ ಏಷ್ಯಾ. ಇಟ್ ಆಕ್ಟ್ಸ್ ಆಸ್ ಅ ಫಿಸಿಕಲ್ ಬ್ರಿಡ್ಜ್. ಅಂಡ್ ಆಲ್ಸೋ ಇಲ್ಲಿ ಏಷಿಯನ್ ಕಂಟ್ರೀಸ್ಗಳು ಏನು ಬರ್ತದೆ, ದಟ್ ಈಸ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಗಳ ಜೊತೆ ಒಂದು ಎಂಗೇಜ್ ಆಗೋದಕ್ಕೆ, ಫಾರಿನ್ ಪಾಲಿಸಿ ಡೈರೆಕ್ಷನ್ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಒಂದು ನಾರ್ತ್ ಈಸ್ಟ್ ರೀಜನ್ ಏನಿದೆ ಅದು ಒಂದು ಸೆಂಟರ್ ಪಿಲ್ಲರ್ ಆಗಿ ಆಕ್ಟ್ ಮಾಡುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನಾವು ನೋಡೋದಾದ್ರೆ ಇಂಡಿಯಾಸ್ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಹೇಳಿ
ಇಂಪ್ಲಿಮೆಂಟ್ ಮಾಡಲಾಗಿದೆ. ಈ ಆಕ್ಟ್ ಈಸ್ಟ್ ಪಾಲಿಸಿ ಏನಿದೆ ಅಂತ ಅಂದರೆ ಇದು ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಸ್ಟ್ರಾಂಗ್ ಮಾಡ್ಕೊಂಡು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಸೌತ್ ಈಸ್ಟಲ್ಲಿ ಮೇಯ್ನ್ ಆಗಿ ಈ ಒಂದು ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದು. ಈ ಪಾಲಿಸಿ ಏನಿದೆ ಅಂತಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳು ಏನು ಬರುತ್ತೆ 8 ರಾಜ್ಯಗಳು ಇವುಗಳನ್ನೇ ಫ್ರಂಟಿಯರ್ ಆಗಿ ಯೂಸ್ ಮಾಡ್ಕೊಂಡಿದೆ. ಯಾಕೆ ಅಂತಂದರೆ ಇಂಡಿಯಾದ ಈಸ್ಟ್ ವರ್ಡ್ಸಲ್ಲಿ ಬರುವಂತಹ ಕಂಟ್ರೀಸ್ಗಳ ಜೊತೆ ಎಂಗೇಜ್ ಆಗೋದಕ್ಕೋಸ್ಕರ ಅಲ್ಲಿ ಒಂದು ಸ್ಟ್ರಾಟಜಿಕ್ ರಿಲೇಷನ್ಶಿಪ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೆಲ್ದಿ ರಿಲೇಷನ್ಶಿಪ್ಸ್ನ ಬಿಲ್ಡ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ತುಂಬಾ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುವಂಥದ್ದು. ಹಾಗೆಯೇ ಕೇವಲ ಇದು ಇಂಟರ್ನ್ಯಾಷನಲ್ ಮಾತ್ರ ಅಲ್ಲ, ನಮ್ಮ ಭಾರತದಲ್ಲೂ ಕೂಡ ಎಕನಾಮಿಕ್ ಸಿಗ್ನಿಫಿಕೆನ್ಸನ್ನು ಹೊಂದಿದೆ. ದಟ್ ಈಸ್ ಆರ್ಥಿಕತೆಯಲ್ಲೂ ಕೂಡ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಾವು ನಾರ್ತ್ ಈಸ್ಟರ್ನ್ ರೀಜನ್ನ ನೋಡೋದಾದ್ರೆ ಅಲ್ಲಿ ಇಮ್ಮೆನ್ಸ್ ನ್ಯಾಚುರಲ್ ರಿಸೋರ್ಸ್ಗಳು ಇದೆ. ಯಾಕೆಂದರೆ ಅಲ್ಲಿ ಹೆವಿ ರೈನ್ಫಾಲ್ ಆಗ್ತಾ ಇರುತ್ತೆ. ಸೊ ತುಂಬಾನೇ ನ್ಯಾಚುರಲ್ ರಿಸೋರ್ಸಸ್ಗಳು, ಸ್ವಾಭಾವಿಕವಾದಂತಹ ಸಂಪನ್ಮೂಲಗಳು ಯಥೇಚ್ಛವಾಗಿರುವಂಥದ್ದು ನಮ್ಮ ಭಾರತದಲ್ಲಿ ನಾರ್ತ್ ಈಸ್ಟರ್ನ್ ರೀಜನ್ನಲ್ಲಿ. ಆ್ಯಂಡ್ ಅರೌಂಡ್ 34% ಆಫ್ ದ ಕಂಟ್ರೀಸ್ ವಾಟರ್ ರಿಸೋರ್ಸ್ ಏನಿದೆ ಅಂದರೆ ಭಾರತದಲ್ಲಿ ನಮ್ಮ ಕಂಟ್ರಿಯಲ್ಲಿ ಇರುವಂತಹ ಒಂದು ವಾಟರ್ ರಿಸೋರ್ಸ್ ಏನಿದೆ ಜಲ ಸಂಪನ್ಮೂಲ ಅದು ಜಾಸ್ತಿ ಇರುವಂಥದ್ದು ಸ್ಪೆಷಲಿ 34% ಇರುವಂಥದ್ದು ನಾರ್ತ್ ಈಸ್ಟರ್ನ್ ರೀಜನ್ನಲ್ಲೇ. ಹಾಗೆ ಹೈಡ್ರೋ ಪವರ್ ಪೊಟೆನ್ಷಿಯಲ್ ಕೂಡ 40% ಇರುವಂಥದ್ದು ದಟ್ ಈಸ್ ನಾರ್ತ್ ಈಸ್ಟ್ ರೀಜನ್ನಲ್ಲೇ. ಹಾಗಾಗಿ ಇದು ಕೇವಲ ಇಂಟರ್ನ್ಯಾಷನಲ್ ದೃಷ್ಟಿಯಿಂದ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ದೃಷ್ಟಿಯಿಂದ ಮಾತ್ರ ಅಲ್ಲ, ನಮ್ಮ ಭಾರತದ ಆರ್ಥಿಕತೆಯಲ್ಲೂ ಕೂಡ ಪ್ರಾಮುಖ್ಯವಾದಂತಹ ಒಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ. ನಮಗೆ ಗೊತ್ತಿದೆ ಆರ್ಗ್ಯಾನಿಕ್ ಸ್ಟೇಟ್ ಅಂತ ಹೇಳಿ ಪ್ರಮುಖವಾಗಿ ಕರೆಸ್ಕೊಂಡಿದ್ದು ಕೂಡ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಬರುವಂತಹ ಸಿಕ್ಕಿಂ ಸ್ಟೇಟೇನೆ. ಸೊ ಸಿಕ್ಕಿಂ ಏನಿದೆ ಅದು ಫಸ್ಟ್ ಆರ್ಗ್ಯಾನಿಕ್ ಸ್ಟೇಟ್ ಅಂತ ಹೇಳಿ ಇಂಡಿಯಾದಲ್ಲಿ ಡಿಕ್ಲೇರ್ ಆಗಿರೋ ಅಂಥದ್ದು. ನಂತರ ಟೂರಿಸಂ ಪೊಟೆನ್ಷಿಯಲ್ನು ಕೂಡ ಇದು ಹೊಂದಿದೆ. ನಮಗೆ ಗೊತ್ತಿದೆ ನಾರ್ತ್ ಈಸ್ಟ್ ಏನಿದೆ ನಮ್ಮ ಭಾರತದಲ್ಲಿ ಅದು ತುಂಬ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳಾಗಿರ್ಬೋದು, ನ್ಯಾಷನಲ್ ಪಾರ್ಕ್ಸ್ಗಳನ್ನು ಹೊಂದಿರೋ ಅಂಥದ್ದು. ಇಟ್ಸ್ ಅ ಹೋಮ್ ಫಾರ್ ಮೆನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂಡ್ ನ್ಯಾಷನಲ್ ಪಾರ್ಕ್ಸ್ ಲೈಕ್ ಯಾವ್ದು ಕಾಜಿರಂಗ ಆಗಿರ್ಬೋದು. ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಏನಿದೆ ಇದು 1 ಹಾರ್ನ್ ರೈನೋಸರಸ್ಗೆ ಇದು ತುಂಬಾ ಫೇಮಸ್. ಸೊ ದಿಸ್ ಯು ಶುಡ್ ನೋಟ್. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಏನಕ್ಕೆ ಫೇಮಸ್ ಅಂತಾರೆ 1 ಹಾರ್ನ್ ರೈನೋಸರಸ್ಗೆ ಇದು ತುಂಬಾ ಫೇಮಸ್ ಆಗಿರುವಂಥದ್ದು. ನಂತರ ಮನಸ್ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ನಮೇರಿ, ಓರಂಗ್, ಡಿಬ್ರು ಅಂಡ್ ನಮ್ದಫಾ, ಬಲ್ಪಕ್ರಮ್, ಲಮ್ಜಾವೋ, ಇಂಟಕಿ, ಕಂಚನ್ಜಂಗಾ. ಸೊ ಇದೆಲ್ಲವೂ ಕೂಡ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂಡ್ ನ್ಯಾಷನಲ್ ಪಾರ್ಕ್ಸ್ ಇರುವಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ನ್ಯಾಷನಲ್ ಪಾರ್ಕ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಯಾವ ಸ್ಟೇಟ್ಸ್ನಲ್ಲಿ ಇದೆ, ಸೊ ಇದು ಎಲ್ಲರಿಗೂ ಕೂಡ ಗೊತ್ತಿರಬೇಕು. ಟೂರಿಸಂ ಪೊಟೆನ್ಷಿಯಲ್ ಆಗು ಕೂಡ ಇದು ಆಕ್ಟ್ ಮಾಡುತ್ತೆ, ಹೆಚ್ಚಿನ ಟೂರಿಸ್ಟ್ಗಳನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ನಮಗೆ ಗೊತ್ತು ಟೂರಿಸಂ ಎಷ್ಟು ಎಕನಾಮಿಕ್ ಅನ್ನ ಬೂಸ್ಟ್ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಈ ಟೂರಿಸಂ ಅನ್ನ ಬೂಸ್ಟ್ ಮಾಡುವಂತಹ ಪೊಟೆನ್ಷಿಯಲ್ನೂ ಕೂಡ ಈ ಒಂದು ನಾರ್ತ್ ಈಸ್ಟ್ ರೀಜನ್ ಹೊಂದಿರುವಂಥದ್ದು. ನಂತರ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅನ್ನು ಕೂಡ ಒಳಹೊಂದಿದೆ. ಸಾಂಸ್ಕೃತಿಕವಾಗಿಯೂ ಕೂಡ ಇದು ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಸೊ ದಟ್ ಈಸ್ ನಾರ್ತ್ ಈಸ್ಟ್ ರೀಜನ್ ಇರುವಂತಹ ಟ್ರೈಬ್ಸ್ಗಳು ಏನಿದೆ ಅವುಗಳಿಗೆ ತಮ್ಮದೇ ಆದಂತಹ ಒಂದು ಕಲ್ಚರ್ ಇದೆ. ಸೊ ದಟ್ ಈಸ್ ಪಾಪ್ಯುಲರ್ ಫೆಸ್ಟ್ಗಳಾಗಿರ್ಬೋದು, ಲೈಕ್ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತಂತೀವಿ ನಾಗಾಲ್ಯಾಂಡಲ್ಲಿ, ಸಿಕ್ಕಿಮಲ್ಲಿ ಪಂಗ್ಲಪ್ಸೋಲ್ ಅಂತಂತೀವಿ. ಈ ರೀತಿಯಾದಂತಹ ಕಲ್ಚರ್ಸ್ಗಳನ್ನು ಕೂಡ ಟ್ರೈಬಲ್ ಕಲ್ಚರಲ್ಸ್ಗಳನ್ನು ಕೂಡ ಇನ್ನೂ ಕೂಡ ಪ್ರಿಸರ್ವ್ ಮಾಡ್ಕೊಂಡು ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಬೆಳೆಸ್ತಾ ಹೋಗ್ತಿದೆ ಈ ಒಂದು ನಾರ್ತ್ ಈಸ್ಟ್ ರೀಜನ್. ಹಾಗಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ನೋಡಿದರೆ ನಮಗೆ ತಿಳಿತಿದೆ ನಾರ್ತ್ ಈಸ್ಟ್ ರೀಜನ್ ನಮ್ಮ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಎಕನಾಮಿಕಲಿ ಆಗಿರ್ಬೋದು, ಇಂಟರ್ನ್ಯಾಷನಲಿ ಆಗಿರ್ಬೋದು, ಕಲ್ಚರಲಿ ಆಗಿರ್ಬೋದು, ಎಲ್ಲ ರೀತಿಯಿಂದನೂ ಕೂಡ ಇಟ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಅಂತ ಅಂತೀವಿ. ಹಾಗಿದ್ರೆ ನಾರ್ತ್ ಈಸ್ಟ್ ರೀಜನಿನ ಬೆಳವಣಿಗೆಗೋಸ್ಕರ ನಮ್ಮ ಸರ್ಕಾರ ತಗೊಂಡಿರುವಂತಹ ಇನಿಷಿಯೇಟಿವ್ಸ್ಗಳು ಏನು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಾರ್ತ್ ಈಸ್ಟರ್ನ್ ರೀಜನ್ ವಿಷನ್ 2020 ಅನ್ನೋದನ್ನ ಗೌರ್ಮೆಂಟ್ ಇನಿಷಿಯೇಟಿವ್ ಅನ್ನ ತಗೊಂಡು ಈ ಒಂದು ಡಾಕ್ಯುಮೆಂಟ್ ಏನನ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ ನಾರ್ತ್ ಈಸ್ಟರ್ನ್ ರೀಜನ್ನಿನ ಡೆವಲಪ್ಮೆಂಟಿಗೋಸ್ಕರ ಒಂದು ಫ್ರೇಮ್ ವರ್ಕ್ ಅನ್ನ ಹಾಕಿರುವಂಥದ್ದು. ಈ ಫ್ರೇಮ್ ವರ್ಕ್ ಅಲ್ಲಿ ಕೇವಲ ಒಂದೇ ಒಂದು ಸಂಸ್ಥೆ ಈ ಡೆವಲಪ್ಮೆಂಟಿಗೋಸ್ಕರ ಎಫರ್ಟ್ ಅನ್ನು ಹಾಕ್ತಿರೋದಂಥದ್ದಲ್ಲ. ಇದರಲ್ಲಿ ಹಲವಾರು ರೀತಿಯಾದಂತಹ ಡಿಫ್ರೆಂಟ್ ಮಿನಿಸ್ಟ್ರೀಸ್ಗಳಾಗಿರ್ಬೋದು, ಹಾಗೆ ಮಿನಿಸ್ಟ್ರಿ ಆಫ್ ಏನು ಡಿಪಾರ್ಟ್ಮೆಂಟ್ ಇದೆ ನಾರ್ತ್ ಈಸ್ಟರ್ನ್ ರೀಜನ್ಗೆ ಅದಾಗಿರ್ಬೋದು, ಎರಡೂ ಸೇರಿ ವೇರಿಯಸ್ ಇನಿಷಿಯೇಟಿವ್ಸ್ಗಳನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಮುಂದಾಗ್ತಿರುವಂಥದ್ದು ಈ ನಾರ್ತ್ ಈಸ್ಟರ್ನ್ ರೀಜನ್ ವಿಷನ್ 2020 ನಾವು ನೋಡ್ಬೋದು ಫ್ರೇಮ್ ವರ್ಕ್ಸ್ಗಳನ್ನು. ನಂತರ ಡಿಜಿಟಲ್ ನಾರ್ತ್ ಈಸ್ಟ್ ವಿಷನ್ 2020 ಅಂತ ಹೇಳ್ತೀವಿ. ಈ ನಾರ್ತ್ ಈಸ್ಟ್ ವಿಷನ್ 2022 ಡಿಜಿಟಲ್ ಅಂತ ಹೇಳಿದಾಗೆ ನೇಮಲ್ಲೇ ಹೇಳ್ತಿದೆ ನಾರ್ತ್ ಈಸ್ಟ್ ರೀಜನ್ಸ್ನಲ್ಲಿ ಡಿಜಿಟಲ್ ಟೆಕ್ನಾಲಜೀಸ್ಗಳನ್ನು, ಡಿಜಿಟಲ್ ಮೀಡಿಯಾಸ್ಗಳನ್ನು ತಂದುಬಿಟ್ಟು ಅಲ್ಲಿರುವಂತಹ ಪೀಪಲ್ ಜನರ ಒಂದು ಜೀವನವನ್ನು ಟ್ರಾನ್ಸ್ಫಾರ್ಮ್ ಮಾಡುವಂಥದ್ದು, ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿಬಿಟ್ಟು ಅಲ್ಲಿರುವಂತಹ ಜೀವನವನ್ನು ಸುಗಮವಾಗಿ ಸಾಗಿಸ್ಕೊಡೋದಕ್ಕೋಸ್ಕರ ಈ ಒಂದು ಡಿಜಿಟಲ್ ನಾರ್ತ್ ಈಸ್ಟ್ ವಿಷನ್ 2022 ಅನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಇದು ಗೌರ್ಮೆಂಟ್ ಇನಿಷಿಯೇಟಿವ್ಸ್ಗಳು. ಹಾಗೇನೇ
ಇನ್ಫ್ರಾಸ್ಟ್ರಕ್ಚರ್ ಬೂಸ್ಟ್ ಮಾಡೋದಕ್ಕೂ ಕೂಡ ಇನಿಷಿಯೇಟಿವ್ಸ್ಗಳನ್ನ ತಗೊಂಡಿದ್ದಾರೆ. ಅಂದರೆ ಅಲ್ಲಿ ಮೂಲ ಸೌಕರ್ಯಗಳು ಲೈಕ್ ಬಿಲ್ಡಿಂಗ್ಸ್ ಆಗಿರ್ಬೋದು, ರೋಡ್ಸ್, ಹಾಸ್ಪಿಟಲ್ಸ್ ಈ ರೀತಿಯಾದದ್ದು. ಅದು ಯಾವುದು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಭಾರತ್ ಮಾಲಾ ಪರಿಯೋಜನಾ ಅಂತ ಹೇಳಿ. ಭಾರತ್ ಮಾಲಾ ಪರಿಯೋಜನಾ ಅಂತಂದರೆ ಇದು ರೋಡ್ಸ್ನ ಬಿಲ್ಡ್ ಮಾಡುವಂಥದ್ದು. ಸೊ ಇದು ಏನು 5301 ಕಿಲೋಮೀಟರ್ ಅಷ್ಟು ರೋಡನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ ಅಪ್ರೂವಲನ್ನು ಪಡ್ಕೊಂಡಿದೆ. ಆ ರೋಡನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ, ಇಂಪ್ರೂವ್ ಮಾಡೋದಕ್ಕೋಸ್ಕರ ಆ ಒಂದು ಕಿಲೋಮೀಟರ್ ಬಂದ್ಬಿಟ್ಟು 5301 ಕಿಲೋಮೀಟರ್ ಅಷ್ಟು ನಾರ್ತ್ ಈಸ್ಟ್ ರೀಜನಲ್ಲಿ ಬರುವಂತಹ ರೋಡ್ಸ್ಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಅಪ್ರೂವಲನ್ನು ಪಡ್ಕೊಂಡಿದೆ ಈ ಒಂದು ಭಾರತ್ ಮಾಲಾ ಪರಿಯೋಜನಾ ಒಂದು ಪ್ರಾಜೆಕ್ಟ್ನಲ್ಲಿ. ಆ್ಯಂಡ್ ಆಲ್ಸೋ ಈ ನಾರ್ತ್ ಈಸ್ಟ್ ರೀಜನ್ ಏನಿದೆ ಅದು ಒಂದು ಪ್ರಯಾರಿಟಿ ಏರಿಯಾ ಅಂತಲೇ ಕರೆಸ್ಕೊಂಡಿದೆ ಈ ಉಡಾನ್ RCS ಉಡಾನ್ ಪ್ರೋಗ್ರಾಮ್ನಲ್ಲಿ, ಪ್ರಾಜೆಕ್ಟ್ನಲ್ಲಿ. ಏನಿದು RCS ಉಡಾನ್ ಪ್ರೋಗ್ರಾಮ್ ಅಂತ ಅಂದರೆ, RCS ಅಂತಂದರೆ ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಅಂತ ಹೇಳ್ತೀವಿ ಉಡಾನಿಂದು. ಅಂದರೆ ಏನಕ್ಕೆ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಲಾಯಿತು ಅಂತಂದರೆ, ಯಾವ ಒಂದು ರಿಮೋಟ್ ಏರಿಯಾಸ್ಗಳಿದೆ ಅಂತಹ ಏರಿಯಾಸ್ಗಳು, ದಟ್ ಈಸ್ ಅನ್ಸರ್ವ್ಡ್ ಆ್ಯಂಡ್ ಅಂಡರ್ ಸರ್ವ್ಡ್ ಅಂತ ಹೇಳ್ತೀವಿ, ಈ ರೀತಿಯಾದಂತಹ ಒಂದು ರೀಜನ್ಸ್ಗಳಲ್ಲಿ ಕನೆಕ್ಟಿವಿಟಿಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ, ಅಂದರೆ ಅಲ್ಲಿರುವಂತಹ ಏರ್ಪೋರ್ಟ್, ಅಲ್ಲಿ ಅನ್ಸರ್ವ್ಡ್ ಏರ್ಪೋರ್ಟ್ಸ್ ಅಥವಾ ಅಂಡರ್ ಸರ್ವ್ಡ್ ಏರ್ಪೋರ್ಟ್ಸ್, ಎಲ್ಲಿ ಆ ರೀಜನ್ಸ್ಗಳಲ್ಲಿ ಏರ್ಪೋರ್ಟ್ಸ್ಗಳಿದೆ ಅಲ್ಲಿ ಕರೆಕ್ಟಾಗಿ ಪ್ರಾಪರ್ ಸರ್ವಿಂಗ್ಸ್ಗಳು ನಡೀತಿಲ್ಲ, ಹಾಗೆಯೇ ಅಲ್ಲಿ ಅಂಡರ್ ಸರ್ವ್ಡ್ ಆಗಿದೆ ಒಂದು ಕಂಟ್ರಿಲಿ ಅಂತ ಹೇಳಿದಾಗ, ಅಲ್ಲಿ ರೀಜನಲ್ ಕನೆಕ್ಟಿವಿಟಿ ಬೈ ಮೇಕಿಂಗ್, ಅಂದರೆ ಏರ್ಫೇರ್ಗಳು ಏನಿದೆ ಅಂದರೆ ಟಿಕೆಟ್ಸ್ಗಳು, ಏರಲ್ಲಿ ಬುಕ್ಕಿಂಗ್ಸ್ಗಳೇನಿದೆ ಟಿಕೆಟ್ಸ್ಗಳು, ಅವನ್ನ ಅಫೋರ್ಡಬಲ್ ಪ್ರೈಸಿಗೆ ಕೊಟ್ಟು ಅಫೋರ್ಡಬಲ್ ಪ್ರೈಸಿಗೆ ಅವುಗಳನ್ನು ಮಾಡಿ ರೀಜನಲ್ ಕನೆಕ್ಟಿವಿಟಿಯನ್ನು ಪ್ರಮೋಟ್ ಮಾಡುವಂಥದ್ದು ಈ ಒಂದು RCS ಉಡಾನ್ ಸ್ಕೀಮಿನ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಯಾವುದ್ರ ಮೂಲಕ ಅಂತಂದರೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ಹೇಳ್ತೀವಿ. ಈ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತಂದರೆ, ಈಗ ಒಂದು ಸ್ಕೀಮ್ ಆಗಿರ್ಬೋದು, ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದೆ, ಆ ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ಫೈನಾನ್ಷಿಯಲ್ ಶಾರ್ಟೇಜ್ ಬಂದಾಗ ಆ ಫೈನಾನ್ಷಿಯಲ್ ಶಾರ್ಟೇಜ್ಗೋಸ್ಕರ ಫಿಲ್ಫಿಲ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡುತ್ತೆ, ಒಂದು ಗ್ರ್ಯಾಂಟ್ ಅಥವಾ ಫಂಡನ್ನು ರಿಲೀಸ್ ಮಾಡುತ್ತೆ ಆ ಗ್ಯಾಪನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ. ಇದನ್ನೇ ನಾವು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ಏನಂತಂದರೆ, ರೀಜನಲ್ ಕನೆಕ್ಟಿವಿಟಿ ಸ್ಕೀಮಲ್ಲಿ ರಿಮೋಟ್ ಏರಿಯಾಸ್ಗಳಲ್ಲಿ ಅಲ್ಲಿರುವಂತಹ ಏರ್ಪೋರ್ಟ್ಸ್ಗಳಲ್ಲಿ ಹೆಚ್ಚಿನದಾಗಿ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿ ಕನೆಕ್ಟಿವಿಟಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಏರ್ಫೇರ್ಸ್ಗಳನ್ನೆಲ್ಲ ಅಫೋರ್ಡಬಲ್ ಪ್ರೈಸಿಗೆ ಮಾಡುವಂಥದ್ದು. ಮೇನ್ ಈಸ್ ಕನೆಕ್ಟಿವಿಟಿಯನ್ನು ಹೆಚ್ಚು ಮಾಡುವಂಥದ್ದು ಈ RCS ಉಡಾನ್ ಸ್ಕೀಮ್. ನಂತರ ಈ ಟೂರಿಸಂನ ನಾರ್ತ್ ಈಸ್ಟ್ ರೀಜನಲ್ಲಿ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಸ್ವದೇಶ್ ದರ್ಶನ್ ಸ್ಕೀಮ್ ಏನಿದೆ, ಈ ಸ್ಕೀಮ್ ಬೇಸಿಕಲಿ ಏನಂತಂದರೆ ಟೂರಿಸಂನ ಪ್ರಮೋಟ್ ಮಾಡುವಂಥದ್ದು, ಜಾಸ್ತಿ ಅಟ್ರಾಕ್ಟ್ ಮಾಡುವ ಸಲುವಾಗಿ ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಿದಂಥದ್ದು. ಇದು ಮಿನಿಸ್ಟ್ರಿ ಆಫ್ ಟೂರಿಸಂನ ಒಂದು ಸ್ಕೀಮ್ ಆಗಿದೆ. ಆ್ಯಂಡ್ ಈ ಪ್ರಾಜೆಕ್ಟಿನ ಕಾಸ್ಟ್ ಬಂದ್ಬಿಟ್ಟು 1400.03 crore ಇದು ಸ್ಯಾಂಕ್ಷನ್ ಆಗಿದೆ ನಾರ್ತ್ ಈಸ್ಟ್ ರೀಜನಿಗೆ ಲಾಸ್ಟ್ 5 ಇಯರ್ಸ್ನಲ್ಲಿ. ಇದು ಟೂರಿಸಂಗೆ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ತಗೊಂಡಿದ್ದಂತಹ ಒಂದು ಪ್ರಾಜೆಕ್ಟ್ ಅಥವಾ ಸ್ಕೀಮ್ ಅಂತಲೇ ಅನ್ಬೋದು. ನಂತರ ಮಿಷನ್ ಪೂರ್ವೋದಯನೂ ಕೂಡ ನಾರ್ತ್ ಈಸ್ಟರ್ನ್ ರೀಜನಿನ ಡೆವಲಪ್ಮೆಂಟ್ ಅಭಿವೃದ್ಧಿಗೋಸ್ಕರ ಇಂಪ್ಲಿಮೆಂಟ್ ಮಾಡ್ತಿರುವಂಥದ್ದು. ಪೂರ್ವೋದಯ ಇನ್ ದ ಸ್ಟೀಲ್ ಸೆಕ್ಟರ್, ಸ್ಪೆಷಲಿ ಇದೇನಂತಂದರೆ ಪೂರ್ವೋದಯ ಇನ್ ದ ಸ್ಟೀಲ್ ಸೆಕ್ಟರಲ್ಲಿ ಏನು ನಾರ್ತ್ ಈಸ್ಟರ್ನ್ ಒಂದು ರೀಜನ್ ಇದೆ ಅದರ ಅಭಿವೃದ್ಧಿಗೋಸ್ಕರ ಅಲ್ಲಿ ಒಂದು ಸ್ಟೀಲ್ ಹಬ್ಬನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ, ಅಲ್ಲಿ ಡೆವಲಪ್ಮೆಂಟನ್ನು ಆಕ್ಸಲರೇಟ್ ಮಾಡೋದಕ್ಕೋಸ್ಕರ ಸ್ಟೀಲ್ ಸೆಕ್ಟರ್ನಲ್ಲಿ ಈ ಪೂರ್ವೋದಯ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಂತಂದರೆ 2031 ಒಳಗೆ ಸೊ ಈ ಸ್ಟೀಲ್ ಹಬ್ ಏನು ಎಸ್ಟಾಬ್ಲಿಷ್ ಆಗುತ್ತೆ ಅದು 300 ಮಿಲಿಯನ್ ಟನ್ನಷ್ಟು ಕೆಪಾಸಿಟಿಯನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತಿದೆ. ಅದರಲ್ಲಿ ನಾವು 200 ಮಿಲಿಯನ್ ಟನ್ನಷ್ಟು ಸ್ಟೀಲ್ ಏನಿದೆ ಅದು ಕೇವಲ ನಾರ್ತ್ ಈಸ್ಟ್ ರೀಜನ್ ಒಂದರದ್ದನೇ ಬರುತ್ತೆ. ಹಾಗಾಗಿ ಈ ಒಂದು ನಾರ್ತ್ ಈಸ್ಟರ್ನ್ ರೀಜನ್ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಏನು ನಾನು ಇಂಟಿಗ್ರೇಟೆಡ್ ಸ್ಟೀಲ್ ಹಬ್ ಅಂತ ಎಂದರೆ ಇದು ಕೇವಲ ಒಂದೇ ಒಂದು ರೀಜನ್ನಲ್ಲಿ ಇರುವಂಥದ್ದಲ್ಲ, ಇದು ಒಡಿಶಾ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್ ಅಂಡ್ ನಾರ್ತನ್ ಆಂಧ್ರ ಪ್ರದೇಶನೂ ಕೂಡ ಇದು ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಇದೇನಾಗಿದೆ ಅಂತಂದರೆ ಸೋಷಿಯೋ ಎಕನಾಮಿಕ್ ಗ್ರೋತ್ ಏನಿದೆ ಈಸ್ಟರ್ನ್ ಇಂಡಿಯಾದಲ್ಲಿ ಇರುವಂತಹ ಒಂದು ಸೋಷಿಯೋ ಎಕನಾಮಿಕ್ ಗ್ರೋತ್, ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯನ್ನು ಬೂಸ್ಟ್ ಮಾಡುತ್ತೆ ಈ ಒಂದು ಸ್ಟೀಲ್ ಹಬ್ ಆಗ್ತಿರೋದ್ರಿಂದ. ಹಾಗಾಗಿ ಮಿಷನ್ ಪೂರ್ವೋದಯನೂ ಕೂಡ ಇದು ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇಲ್ಲೇ ಹೇಳ್ತಿದೆ ಪೂರ್ವೋದಯ ಅಂತಾನೆ, ಪೂರ್ವ ಅಂತಂದರೆ ಈಸ್ಟ್ ಅಂತ ಹೇಳಿ, ಈಸ್ಟನ್ನ ಒಂದು ಅಭಿವೃದ್ಧಿ ಲೈಕ್ ಇಂಡಿಯಾದಲ್ಲಿ ಬರುವಂತಹ ಈಸ್ಟರ್ನ್ ಪಾರ್ಟ್ಸಲ್ಲಿ ಸ್ಟೇಟ್ಸ್ಗಳು ಏನು ಬರುತ್ತೆ ಅದರ ಒಂದು ಅಭಿವೃದ್ಧಿ ಅಂತಾನೆ ಅನ್ಬೋದು. ಸೊ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ಆಲ್ಸೋ ಈಗ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ಏನು ಹೇಳ್ತೀವಿ ಅದು ಕೂಡ ನಾರ್ತ್ ಈಸ್ಟ್ ರೀಜನಲ್ಲಿ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಅನ್ನು ಒಳಹೊಂದಿದೆ. ಯಾಕೆಂದರೆ ಇವಾಗ ನಮಗೆ ಗೊತ್ತು ಬ್ಯಾಂಬೂ ಅನ್ನು ಕೂಡ ಈಗ ಫಾರ್ಮರ್ಸ್ಗಳು ಕಲ್ಟಿವೇಟ್ ಮಾಡಿ ಅದನ್ನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು.
ಸೊ ಹಾಗಾಗಿ ಪ್ರತಿಯೊಂದು ಕೂಡ ಇನಿಷಿಯೇಟಿವ್ಸ್ಗಳು ಏನಿದೆ, ನಾನು ಏನು ಇವಾಗ ಡಿಸ್ಕಸ್ ಮಾಡಿದೆ, ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಆಗಿರ್ಬೋದು, ಹಾಗೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇನಿಷಿಯೇಟಿವ್ಸ್, ಈ ಎಲ್ಲವುದು ಕೂಡ ನಾರ್ತ್ ಈಸ್ಟ್ ರೀಜನಿನ ಒಂದು ಡೆವಲಪ್ಮೆಂಟ್ ಪರ್ಪಸ್ಸಿಗೋಸ್ಕರ ಇಟ್ಟಿರೋ ಅಂಥದ್ದು. ಐ ಹೋಪ್ ನಾನೇನು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡಿದೆ ಫೆಸ್ಟಿವಲ್ ಬಗ್ಗೆ, ಆ ಫೆಸ್ಟಿವಲ್ನ ಫೀಚರ್ಸ್ಗಳೇನು, ಯಾವ ಒಂದು ಥೀಮನ್ನು ಇಟ್ಕೊಂಡು ಮಾಡ್ತಿರೋವಂಥದ್ದು, ಮೇನ್ ಫೋಕಸ್ ಏನು, ಏನಕ್ಕೆ ನಾರ್ತ್ ಈಸ್ಟ್ ರೀಜನ್ ನಮಗೆ ಇಂಪಾರ್ಟೆಂಟ್, ಇದೆಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ದಿಸ್ video is clear for you all. Thank you all. Thank you so much.